ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸುಬ್ಬು ಚಾನಲ್. ನಾನು ಲಕ್ಷ್ಮಿ. ಸ್ನೇಹಿತರೆ, ನಿಮಗೆಲ್ಲ ಈ ಸ್ಫಟಿಕ ಅನ್ನೋದು ಗೊತ್ತೇ ಇದೆ. ಇದನ್ನು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಂದ್ರಾಗಿರ್ಬೋದು, ನಮ್ಮ ಅಪ್ಪಂದ್ರಾಗಿರ್ಬೋದು ಶೇವಿಂಗ್ ಆದ್ರ ಮೇಲೆ ಯೂಸ್ ಮಾಡ್ತಾಯಿದ್ರು. ಯಾಕಂದರೆ ಸ್ಕಿನ್ ತುಂಬ ರಫ್ ಆಗಬಾರ್ದು, ಸ್ಮೂತಾಗಿರಬೇಕು ಅಂತ ಈ ಸ್ಫಟಿಕದ ಉಪಯೋಗ ಇತ್ತೀಚೆಗೆ ಮರೆ ಮಾಚ್ತಾ ಇದೆ. ಹಾಗಾದರೆ ಈ ಸ್ಫಟಿಕದ ಅದ್ಭುತವಾಗಿರುವಂಥ ಒಂದು 5 ಉಪಯೋಗಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಈ ರೀತಿ ಶೇಪ್ಲೆಸ್ಸು ಸಿಗುತ್ತೆ, ಅದೇ ರೀತಿ ರೆಕ್ಟ್ಯಾಂಗಲ್ ಅವರ ಸ್ಕ್ವೇರ್ ಶೇಪ್ನಲ್ಲೂ ಸಹ ಸಿಗುತ್ತೆ. ಇದು ಹೆಚ್ಚಂದರೆ 5ರಿಂದ 10 ರೂಪಾಯಿ ಇರುತ್ತೆ. ಇದನ್ನು ತಂದು ಕುಟ್ಟಿ ಪೌಡ್ರ್ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡಿ. ಇದನ್ನು ಇಂಗ್ಲೀಷಲ್ಲಿ ಆಲಮ್ ಸ್ಟೋನ್ ಅಂತಾರೆ, ಹಿಂದಿಯಲ್ಲಿ ಫಿಟ್ಕರಿ ಅಂತಾರೆ, ನಾವು ಕನ್ನಡದಲ್ಲಿ ಸ್ಫಟಿಕ ಅಂತ ಹೇಳ್ತೀವಿ. ಹಾಗಾದರೆ ಬನ್ನಿ ಇದರ 5 ಉಪಯೋಗಗಳು ಏನು ಅಂತ ನೋಡೋಣ. ಮೊದಲನೇದು, 1 ಚಮಚೆ ತೆಂಗಿನ ಎಣ್ಣೆ ತೊಗೊಂಡು ಇದಕ್ಕೆ ಅರ್ಧ ಚಮಚೆ ಈ ಫಿಟ್ಕರಿ ಪೌಡರ್ ಅಥವಾ ಸ್ಫಟಿಕದ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ಬಿಡಿ. ಡೈಲಿ ನೈಟ್ ಟೈಮ್ ಇದನ್ನು ಹೆಚ್ಚಾಗಿ ಪಿಂಪಲ್ಸ್ ಇರೋರು, ಎಲ್ಲಿ ಪಿಂಪಲ್ಸ್ ಇದೆಯೋ ಅಲ್ಲಿ ಮಾತ್ರ ಒಂದು ಇಯರ್ಬಡ್ ಸಹಾಯದಿಂದ ಅಥವಾ ಕೈಗಳ ಸಹಾಯದಿಂದ ಎಲ್ಲಿ ಪಿಂಪಲ್ಸ್ ಇದೆ ಅಲ್ಲಿ ಮಾತ್ರ ಹಚ್ತಾ ಬನ್ನಿ. ಒಂದೇ ವಾರದಲ್ಲಿ ಪಿಂಪಲ್ ಎಲ್ಲ ಡ್ರೈ ಆಗಿ ಈವನ್ ಅದರ ಮಾರ್ಕ್ ಸಹ ಇಲ್ಲದೆ ನಿಮಗೆ ಒಂದು ಒಳ್ಳೆ ಕ್ಲಿಯರ್ ಸ್ಕಿನ್ ನಿಮ್ಮದಾಗುತ್ತೆ ಸ್ನೇಹಿತರೆ. ಇನ್ನು 2ನೇದು, ಕೆಲವೊಬ್ಬರ ಬಾಯಿಯಲ್ಲಿ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೂ ಸಹ ಒಂದು ದುರ್ವಾಸನೆ ಬರ್ತಾನೆ ಇರ್ತದೆ. ಎದುರುಗಡೆಯವ್ರ ಜೊತೆಗೆ ಮಾತಾಡಲಿಕ್ಕೆ ತುಂಬ ಮುಜುಗರ ಅನ್ನಿಸ್ತಾ ಇರ್ತದೆ, ಯಾಕಂದರೆ ಅವ್ರ ಬಾಯಿಂದ ಒಂದು ಕೆಟ್ಟ ವಾಸನೆ ಬರ್ತಾ ಇರ್ತದೆ. ಇಂಥವ್ರು ಏನು ಮಾಡ್ಬೋದು ಅಂದರೆ, ದಿನ 2 ಸಾರಿ ಬೆಳಿಗ್ಗೆ ಮತ್ತು ರಾತ್ರಿ ಮಲಗೋವಾಗ ಈ ಫಿಟ್ಕರಿ ಪೌಡರನ್ನು, 1 ಚಿಟಿಕೆ ಪೌಡರನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ನೀರಿನಿಂದ ನೀವೇನಾದರೂ ಬಾಯಿ ಮುಕ್ಕಳಿಸ್ತಾ ಬಂದರೆ ನಿಮ್ಮ ಬಾಯಿಯಿಂದ ಬರುವಂಥ ಆ ಕೆಟ್ಟ ದುರ್ವಾಸನೆ ಕಂಪ್ಲೀಟ್ಲಿ ಹೋಗಿಬಿಡುತ್ತೆ. ಇನ್ನು 3ನೇದು, ಕೆಲವೊಬ್ಬರಿಗೆ ಈ ಅಂಡರ್ ಆರ್ಮ್ಸಲ್ಲಿ ತುಂಬ ಕೆಟ್ಟ ವಾಸನೆ ಬರ್ತಾ ಇರ್ತದೆ, ಬೆವರಿನ ವಾಸನೆ ಬರ್ತಾ ಇರ್ತದೆ. ಅಂಥವರು ಈ ಮಾರ್ಕೆಟಲ್ಲಿ ಸಿಗುವ ಎಕ್ಸ್ಪೆನ್ಸಿವ್ ರೋಲಾನ್ಗಳನ್ನ ಬಳಸೋದಕ್ಕಿಂತಲೂ ಈ ಸ್ಫಟಿಕದ 1 ಪೀಸನ್ನು ತಗೊಂಡು ಸ್ನಾನ ಮಾಡಿದ ತಕ್ಷಣವೇ ಅಲ್ಲಿ ಅಂಡರ್ ಆರ್ಮ್ಸಲ್ಲಿ ಈ ಒಂದು ಸ್ಫಟಿಕದ ಕಲ್ಲನ್ನು ನೀವು ಸ್ವಲ್ಪ ಹೊತ್ತು ರಬ್ ಮಾಡ್ಕೊಳ್ಳೋದ್ರಿಂದ ಬೆವರಿನ ವಾಸನೆ ಕಂಪ್ಲೀಟ್ಲಿ ಹೋಗುತ್ತೆ, ಹಾಗೆ ಫ್ರೆಶ್ ಆಗಿ ಕೂಡ ಇರ್ತೀರ. ಇನ್ನು 4ನೇದು, ಕೆಲವರಲ್ಲಿ ತುಂಬ ಸ್ಟ್ರೆಸ್ ಆಗ್ತಾ ಇರ್ತದೆ, ಏನೋ ತಿಳಿದಿರೋ ಗೊಂದಲಗಳು ಸೃಷ್ಟಿಯಾಗ್ತಾ ಇರ್ತವೆ, ಮೂಡ್ ಸ್ವಿಂಗ್ ಆಗ್ತಾ ಇರ್ತದೆ, ತುಂಬ ನಮ್ಮ ಸುತ್ತಮುತ್ತಲು ನೆಗೆಟಿವ್ನೆಸ್ ತುಂಬಾ ಇದೆಯೇನೋ ಅಂತ ಅನಿಸ್ತಾ ಇರ್ತದೆ. ಇಂಥವರು ಪ್ರತಿದಿನ ನೀವು ಸ್ನಾನ ಮಾಡುವಂಥ ನೀರಿಗೆ 1 ಚಿಟಿಕೆ ಅಥವಾ 1/4 ಚಮಚೆಯಷ್ಟು ಈ ಸ್ಫಟಿಕದ ಪೌಡರನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದರಿಂದ ನಿಮ್ಮ ಮನಸ್ಸು ಸಹ ತುಂಬ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಸುತ್ತಮುತ್ತಲು ಒಂದು ಪಾಸಿಟಿವ್ ಆರಾ ಕ್ರಿಯೇಟ್ ಆಗುತ್ತೆ, ಇಡೀ ದಿನ ನೀವು ಉಲ್ಲಾಸಭರಿತವಾಗಿ ನಿಮ್ಮ ಕೆಲಸಗಳನ್ನ ಮಾಡ್ಬೋದು. ಇನ್ನು ಕೊನೆಯದಾಗಿ, 1 ಸಣ್ಣ ಫಿಟ್ಕರಿ ಪೀಸನ್ನು ಅಥವಾ ಈ ಸ್ಫಟಿಕದ ಪೀಸನ್ನು ತಗೊಂಡು ಒಂದು ಗ್ಲಾಸ್ ನೀರಿನಲ್ಲಿ ಹಾಕಿ 1ರಿಂದ 2 ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಿ. ನಂತರ ಈ ಫಿಟ್ಕರಿ ಪೀಸನ್ನು ತೆಗೆದಿಟ್ಟು ಈ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ. ಇದು ನಿಮ್ಮ ನ್ಯಾಚುರಲ್ ಫೇಸ್ ಟೋನರ್ ಆಗಿ ರೆಡಿ ಆಗುತ್ತೆ. ಇದನ್ನು ನೀವು ಡೈಲಿ ಬಳಸ್ಕೊಳ್ಬಹುದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲೂ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.